17 ಜೂನ್ 2026ರಂದು ಬಿಹಾರ ರಾಜ್ಯದಲ್ಲಿ ಲಕ್ಷಾಂತರ ಜನ ಭರತ್ ಭೂಷಣ್ ತಿವಾರಿ ಸತ್ತಿದ್ದಕ್ಕೆ ಸೇರಿ ಬರಲು ಕಾರಣ ಏನು? ಇಷ್ಟಕ್ಕೂ ಅಲ್ಲಿ ಆಗಿದ್ದಾದರೂ ಏನು? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಜಸ್ಟ್ BSc ಓದ್ತಿದ್ದಂಥ ಒಬ್ಬ ಯುವಕ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರ್ತಾನೆ. ಅಲ್ಲಿನ ಜನರ ಸಮಸ್ಯೆಗಳನ್ನು ಕೇಳಿಕೊಂಡು ಅವುಗಳ ಬಗ್ಗೆ ಧ್ವನಿ ಎತ್ತುವಂಥ ಒಬ್ಬ ಯುವಕನಾಗಿದ್ದನು. ಈತನು ಹಲವಾರು ಬಾರಿ ಅಡ್ಮಿನಿಸ್ಟ್ರೇಷನ್ಗಳಿಗೆ ತಮ್ಮ ಹಳ್ಳಿಯ ಸಮಸ್ಯೆಗಳ ಬಗ್ಗೆ ಮಾತಾಡಿ ಬೇಸತ್ತು ಹೋಗಿರ್ತಾನೆ. ಅದಕ್ಕೆ ಅವನು ಒಂದು ಗನ್ನನ್ನು ಪರ್ಚೇಸ್ ಮಾಡ್ತಾನೆ. ಅದಾದಮೇಲೆ ಭರತ್ ಭೂಷಣ್ ತಿವಾರಿ ಅವರು ಪೊಲೀಸರನ್ನು, ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳನ್ನು ಇವರು ಬರೀ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅಂತ ಗನ್ನೆಲ್ಲ ತೋರಿಸಿಕೊಂಡು ಮಾತಾಡ್ತಿರ್ತಾನೆ. ಭರತ್ ಭೂಷಣ್ ತಿವಾರಿ ತಮ್ಮ ಹಳ್ಳಿಯ ಸಮಸ್ಯೆ ಮತ್ತು ಸುತ್ತಮುತ್ತಲಿರೋ ಹಳ್ಳಿಯ ಸಮಸ್ಯೆಗಳನ್ನು ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಇರ್ತಾನೆ. ಭರತ್ ಭೂಷಣ್ ತಿವಾರಿ ಒಬ್ಬ ಭಗತ್ ಸಿಂಗ್ ರವರ ಹಾಗೆ ಯೋಚನೆ ಮಾಡುವಂಥ ವ್ಯಕ್ತಿಯಾಗಿದ್ದನು. ಯಾವಾಗಲೂ ತನ್ನ ಗ್ರಾಮದ ಬಗ್ಗೆ, ಗ್ರಾಮದ ಅಭಿವೃದ್ಧಿಗಾಗಿ ಯೋಚನೆ ಮಾಡುವಂಥ ವ್ಯಕ್ತಿಯಾಗಿದ್ದನು. ಮತ್ತು ಯೋಚನೆಗೆ ತಕ್ಕಂತೆ ಆತನು ಪ್ರಯತ್ನವನ್ನು ಸಹ ಮಾಡುತ್ತಿದ್ದನು. ಇದ್ದಕ್ಕಿದ್ದಂತೆ ಒಂದು ದಿನ ಭರತ್ ಭೂಷಣ್ ತಿವಾರಿ ಸಾವನ್ನಪ್ಪಿ ಬಿಡ್ತಾನೆ. ಆತನ ಸಾವಿನ ಬಗ್ಗೆ ಪೊಲೀಸರು ಹೇಳಿದ್ದೇನೆಂದರೆ, ಆತನು ನಮ್ಮ ಮೇಲೆ ಗುಂಡು ಹಾರಿಸುವುದಕ್ಕೆ ಪ್ರಯತ್ನ ಪಟ್ಟ, ನಾವು ಆತ್ಮರಕ್ಷಣೆಗೋಸ್ಕರ ಗುಂಡನ್ನು ಹಾರಿಸಿದ್ವಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅದನ್ನೇ ನಂಬಿದ್ರು. ವೀಕ್ಷಕರೇ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದೇನೆಂದರೆ, ಭರತ್ ಭೂಷಣ್ ತಿವಾರಿ ಅವರು ಸರೆಂಡರ್ ಆದಮೇಲೆ ಪೊಲೀಸರ ಎದುರುಗಡೆನೆ ಗನ್ನನ್ನು ಎಸೆದಿರ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಆದರೂ ಸಹ ಪೊಲೀಸರು ಯಾಕೆ ಆತನ ಮೇಲೆ ಗುಂಡನ್ನು ಹಾರಿಸಿದ್ರು? ಪ್ರಿಯ ವೀಕ್ಷಕರೇ, ಇದಾಗಿತ್ತು ಭರತ್ ಭೂಷಣ್ ತಿವಾರಿ ಕೇಸ್ನ ಮಾಹಿತಿ. ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.